ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿನಯ್ ರಾಜು ಮಾತಾಡ್ತಾ ಇರೋದು. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಚಿತ್ರ ಇವಾಗ ತಾನೇ ನೋಡ್ಕೊಬಂದೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಾವು ಮೊನ್ನೆ ಮಾತಾಡಿರೋ ರೀತಿಯೇ ಇದು. ವಸ್ತುಗಳನ್ನ ಕದಿಯೋದೇ ಆಗಿರಲಿ ಅಥವಾ ಕಳ್ಕೊಂಡಿರೋರೇ ಆಗಿರಲಿ ಅಥವಾ ಮನ್ಸನ್ನು ಕದ್ದಿರೋದೇ ಆಗಲಿ ಅಥವಾ ಕಳ್ಕೊಂಡಿರೋರದೇ ಆಗಿರಲಿ, ಇಷ್ಟೇ ಅಲ್ಲ ಸ್ಟೋರಿ. ಬೇರೆ ಏನೋ ಇದೆ ಅಂತ ಅನಿಸ್ತಿತ್ತು ಟ್ರೈಲರ್ ನೋಡಿ. ಸೊ ಇವತ್ತು ಅಲ್ಟಿಮೇಟ್ಲಿ ಮೂವಿ ನೋಡ್ಕೊಬಂದೆ. ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಇದು ಬರೀ ನಾರ್ಮಲ್ ಪ್ಯಾಟ್ರನ್ ಸ್ಟೋರಿ ಅಂತ ಅನಿಸ್ಲಿಲ್ಲ ನನಗೆ. ಈ ಕೆಂಡಸಂಪಿಗೆ, ಲೂಸಿಯಾ ಮತ್ತು ಗುಲ್ಟು ಈ ಥರ ಜಾನರಲ್ಲಿರೋವಂಥ ಒಂದು ಮೂವಿ. ಯಾಕಂತಂದರೆ ಒಂದು ಬೇರೆ ಥರದಲ್ಲೇ ಸ್ಟೋರಿ ಹೇಳೋದಕ್ಕೆ ಹೊರಟಿದ್ದಾರೆ. ಸ್ಟಾರ್ಟಿಂಗ್ ಫಸ್ಟ್ ಹಾಫಲ್ಲಿ ನಮ್ಗೆ 2 ಸ್ಟೋರಿ ಸಿಗುತ್ತೆ. ಸೆಕೆಂಡ್ ಹಾಫು ಆ 2 ಸ್ಟೋರಿದೇ ಏನೋ ಲಿಂಕ್ ಅಂತ ಅಂದ್ಕೊಂಡೆ ನಾವು ಕುತ್ಕೊಂಡಿರ್ತೀವಿ, ಅಥವಾ 2 ಸ್ಟೋರಿನೇ ಕಂಟಿನ್ಯೂಟಿ ಇರ್ಬೋದಪ್ಪ, ಬೇರೆ ಏನೋ ಹೇಳೋದಕ್ಕೆ ಇದೆ ಈ ಸ್ಟೋರಿಲಿ ಅಂತ ಕೂತ್ಕೊಂಡ್ರೆ ನೋಡಿದ್ರೆ ಅಲ್ಲಿ ಬೇರೆನೇ ಸ್ಟೋರಿ ಇದೆ. ಅದ್ಭುತವಾಗಿ ಹೇಳಿದ್ದಾರೆ. ನಮಗೆಲ್ಲೂ ಒಂದು 5 ಮಿನಿಟ್ಸ್ ಎಲ್ಲೂ ಬೋರ್ ಆಗಲಿಲ್ಲ. ಇದು ಹೊಸಬ್ರು ಮೂವಿ ಅಂತಲೇ ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಿ ಕಥೆನ ಹೇಳ್ಕೊಂಡು ಹೋಗಿದ್ದಾರೆ. ಮತ್ತು ನಮಗೆ ಒಳ್ಳೆ ಮನೋರಂಜನೆ ಕೂಡ ಇದೆ ಈ ಚಿತ್ರದಲ್ಲಿ. ಎಕ್ಸ್ಪೆಷಲಿ ನಮ್ಮ ಯೂತ್ಸ್ ನೋಡಬೇಕಾಗಿರೋವಂಥ ಒಂದು ಮೂವಿ. ಯೂತ್ಸೇ ಆಗಿರಲಿ ಅಥವಾ ನಮ್ಮ ಈ ಬುದ್ಧಿವಂತರು, ತುಂಬ ಅತಿ ಬುದ್ಧಿವಂತರು ಅಂತ ಏನು ಹೇಳ್ತಿರಲ್ಲ, ಅಂಥವ್ರಿಗೆ ಒಂದು ಒಳ್ಳೆ ಮೂವಿ ಇದು. ನಾವು ನಮ್ಮ ಸುತ್ತಮುತ್ತಿನ ಜನದ ಜೊತೆ ಎಷ್ಟೇ ಆ್ಯಕ್ಟಿವ್ ಆಗಿದ್ರು ಅಥವಾ ನಾವು ಎಷ್ಟೇ ಹುಷಾರಾಗಿದ್ರು ನಮ್ಮನ್ನು ಯಾಮಾರಿಸ್ಬಿಡ್ತಾರೆ ಅಂತ ಹೇಳ್ತೀವಲ್ಲ, ಸೊ ಆ ಸ್ಟೋರಿನೇ ಇಲ್ಲಿ ತುಂಬ ನೀಟಾಗಿ ತೋರಿಸಿದ್ದಾರೆ. ಫಸ್ಟ್ ಹಾಫಲ್ಲಿ ಕ್ಲಿಪಿಟೋನಿಯಾ ಅನ್ನೋ ಕಾಯಿಲೆ ಬಗ್ಗೆ ಫಸ್ಟ್ ಹಾಫಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. 2 ಸ್ಟೋರಿಲೂ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಒಬ್ಬ ಬಡವ ಅಥವಾ ಒಂದು ಮಿಡಲ್ ಕ್ಲಾಸ್ ವ್ಯಕ್ತಿ ಏನು ಆ ಸಂಬಳದಲ್ಲಿ ಏನು ಸಾಲುತ್ತೆ, ಅಥವಾ ಅವನ ಈ ಕ್ಲಿಪಿಟೋನಿಯಾ ಮತ್ತು ಅವನ ಬಡತನ ಈ ಎರಡನ್ನೂ ಯಾವ ರೀತಿ ನಿಭಾಯಿಸ್ತಾನೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈ ಬೈಕ್ ಕಳ್ಳತನ ಮಾಡಿಕೊಂಡು ಅವನ ಜೀವನ ಸಾಗಿಸೋ ಒಂದು ಸ್ಟೋರಿ. ಮತ್ತು ಎರಡನೇದು ಬಂತು ಅಂದರೆ ಇದೇ ಕ್ಲಿಪಿಟೋನಿಯಾ. ಅಂದರೆ ಹಣವಿದ್ರೂ ಸರಿ ಅಥವಾ ಇಲ್ದಿದ್ರೂ ಪರವಾಗಿಲ್ಲ, ಅಂಥವ್ರಿಗೂ ಈ ಕಾಯಿಲೆ ಇದ್ದರೆ ಅವ್ರು ಯಾವ ರೀತಿ ಇದರಿಂದ ಎದುರಿಸ್ತಾರೆ, ಅಥವಾ ಈ ಕಾಯಿಲೆಯಲ್ಲಿ ಯಾವ ರೀತಿ ತುತ್ತಾಗಿರ್ತಾರೆ, ಅದರಿಂದ ಏನು ಎಫೆಕ್ಟ್ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿ ಈ ಹೀರೋಯಿನ್ ನಡುವೆ ಇರ್ತಕ್ಕಂಥ ಈ ಕ್ಲಿಪಿಟೋನಿಯಾ ಅನ್ನೋ ಒಂದು ಕಾಯಿಲೆ ಬಗ್ಗೆನೇ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಕಥೆಯಲ್ಲಿ. ಇನ್ನು ಸೆಕೆಂಡ್ ಹಾಫಿಗೆ ಬಂತು ಅಂತ ಅಂದರೆ, ಈ ಫಸ್ಟ್ ಹಾಫಲ್ಲಿ ಏನಿದೆಯಲ್ಲ ಈ 2 ಕತೆ, ಇವರ ಈ ಬೈಕ್ ಕಳ್ತನ ಮಾಡಿರೋರ ಕತೆ, ಕದೀತಾ ಇರೋರ ಕಥೆನೇ ಆಗಿರಲಿ, ಅಥವಾ ಈ ಕ್ಲಿಪಿಟೋನಿಯಾ ಅನ್ನೋ ಮತ್ತೊಂದು ಹೀರೋಯಿನ್ ನಡುವೆ ಇರ್ತಕ್ಕಂಥ ಒಂದು ಬಾಂಧವ್ಯನೇ ಆಗಿರಲಿ, ಅವ್ರ ಕತೆ ಇರ್ಬೋದಾ ಅಥವಾ ಏನಿರ್ಬೋದು, ಈ 2 ಸ್ಟೋರಿಗೂ ಏನು ಲಿಂಕ್ ಅಂತ ಹೇಳಿ ಸೆಕೆಂಡ್ ಹಾಫಲ್ಲಿ ಕುತ್ಕೊಂಡ್ರೆ, ಅಯ್ಯೋ ಖಂಡಿತವಾಗ್ಲೂ ನಮ್ಗೊಂದೊಳ್ಳೆ ಬೇರೆ ಕಥೆನೇ ತೋರಿಸ್ಬಿಟ್ರು. ನೋಡ್ತಾ ನೋಡ್ತಾ ನಮಗೆ ಆ ಮೂವಿ ಮೇಲೆ ಇನ್ನೂ ಇಂಟ್ರೆಸ್ಟ್ ಬಂದ್ಬಿಡ್ತು. ಈ ಫಸ್ಟ್ ಹಾಫ್ ಕಥೆನೇ ನಾವು ಮರ್ತ್ಬಿಡ್ತೀವಿ. ಸಮಾಜದಲ್ಲಿ ಅತಿ ಬುದ್ಧಿವಂತರು ಅಂತ ಏನಿರ್ತಾರಲ್ಲ, ಅಥವಾ ತಮಗೆ ತಾವೇ ನಾವು ಮೇಧಾವಿಗಳು ಅಂತ ಏನಿರ್ತಾರಲ್ಲ, ಸೊ ಅಂಥವ್ರಿಗೆ ಒಂದೊಳ್ಳೆ ನೀತಿ ಕಥೆ ಅಂತ ಹೇಳ್ಬೋದು ಇದು. ಆಮೇಲೆ ನಾವು ಅದನ್ನು ನೋಡ್ಕೊಳ್ಳೋದಾದರೆ, ನಾವು ಎಷ್ಟೇ ಹುಷಾರಾಗಿದ್ರು ಈ ಸೊಸೈಟಿಲಿ, ನಾವು ಎಷ್ಟೇ ಹುಷಾರಾಗಿದ್ರು, ಯಾವ ರೀತಿ ಜೀವನ ಮಾಡಿದ್ರು, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರು ನಮ್ಮನ್ನು ಯಾವ ರೀತಿ ಯಾಮಾರಿಸ್ತಾರೆ, ಅಥವಾ ನಾವು ಯಾವ ರೀತಿ ಯಾಮಾರ್ತೀವಿ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೆಕೆಂಡ್ ಹಾಫ್ ಸ್ಟೋರಿ ನನಗೆ ತುಂಬ ಇಷ್ಟ ಆಯಿತು. ಈ ಫಸ್ಟ್ ಹಾಫ್ 2 ಸ್ಟೋರಿ ಏನಿದೆಯಲ್ಲ, ಈ ಸ್ಟೋರಿ ನಮಗೆಲ್ಲೂ ನೆನಪೇ ಆಗಲ್ಲ. ನಾವು ಇಂಟರ್ವಲ್ನಲ್ಲಿ ನಾವು ಏನು ಅನ್ಕೊಂಡು ಕುತ್ಕೊತೀವಿ, ಈ 2 ಸ್ಟೋರಿ ಏನಕ್ಕೆ ಇಷ್ಟು ಬೇಗ ಓಡ್ತು, ಈ 2 ಸ್ಟೋರಿ ಲಿಂಕ್ ಏನಿದೆ, ಅಥವಾ ಈ 2 ಸ್ಟೋರಿಗೂ ಏನಿದೆ ಲಿಂಕು ಅನ್ನೋದನ್ನು ನೋಡ್ಕೊಂಡು ಕೂತ್ಕೊತೀವಿ. ಸೊ ಆ ಕಥೆನೇ ಮರೆಸ್ಬಿಡುತ್ತೆ ಈ ಕತೆ. ತುಂಬ ಚೆನ್ನಾಗಿ ಎಣೆದಿದ್ದಾರೆ. ಡೈರೆಕ್ಟರ್ಗಂತೂ ಹ್ಯಾಟ್ಸ್ ಆಫ್. ನೀವು ಹೇಳಿರೋ ರೀತಿನೇ ತುಂಬ ವಿಭಿನ್ನವಾಗಿದೆ. ಈಗಿನ ಜನರೇಷನ್ ಯೂತ್ಸಿಗಂತೂ ಮಾಡಿಸಿರುವಂಥ ಸ್ಟೋರಿ. ಒಂದು ಒಳ್ಳೆ ಮೆಸೇಜು ಕೊಟ್ಟಿದ್ದಾರೆ. ಜೊತೆಗೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆಗಿರೋದ್ರಿಂದ ಪ್ರತಿ ಒಬ್ಬರು ಎಂಜಾಯ್ ಮಾಡ್ತೀರಾ. ತುಂಬ ಅದ್ಭುತವಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ನಾವು ಹೇಳೋದಕ್ಕೆ ಆಗಲ್ಲ. ನಮ್ಮ ಊಹೆಗೂ ಮಿಲ್ಕಿದ್ದು, ಯಾರೂ ಊಹೆ ಮಾಡೋದಕ್ಕಾಗಲ್ಲ. ಆಮೇಲೆ ಕೆಲವು ಜನರು ಇರ್ತಾರೆ, ಯಾವ ಥರ ಅಂದರೆ ಮೂವಿ ಕುತ್ಕೊಂಡ್ರೆ ನೆಕ್ಸ್ಟ್ ಏನಪ್ಪ ಆಗುತ್ತೆ ಅನ್ನೋದು ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ, ಅಥವಾ ಅದೇ ರೀತಿ ಊಹೆ ಮಾಡ್ತಾ ಇರ್ತಾರೆ. ಈ ರೀತಿ ಇರ್ಬೋದು ಮೂವಿ, ಈ ರೀತಿ ಇರ್ಬೋದು. ಅಂಥವ್ರಿಗಂತೂ ಈ ಮೂವಿ ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿತ್ತು. ನಾನಂತೂ ಶಾಕ್ ಆಗೋದೆ. ನಾವು ಥಿಂಕಿಂಗ್ ಥಾಟಲ್ಲಿ ಕುತ್ಕೊಂಡಿದ್ದೆ ಬೇರೆ ರೀತಿ, ಅಲ್ಲಿ ನಮಗೆ ತೋರಿಸಿರೋ ರೀತಿನೇ ಬೇರೆ ಥರದಲ್ಲಿತ್ತು ಕ್ಲೈಮ್ಯಾಕ್ಸು. ಸೊ ಅಲ್ಟಿಮೇಟ್ಲಿ ಮೂವಿನೇ ಒಂದು ಒಳ್ಳೆ ಕಂಟೆಂಟ್ ತೊಗೊಂಡು ಮಾಡಿರೋದ್ರಿಂದ ಅದ್ಭುತವಾಗಿ ಮೂರು ಬಂದಿದೆ. ಸೊ ನನಗನ್ಸೋ ರೀತಿ ಇದು ಬರೀ ಪಾರ್ಟ್ 1 ಇಷ್ಟೇ ಇಲ್ಲ, ಪಾರ್ಟ್ 2ನೂ ಬರಬಹುದು, ಗೊತ್ತಿಲ್ಲ. ಸೊ ಇದು ಮೂವಿ ಟೀಮ್ನೇ ಕೇಳಬೇಕು. ಯಾಕಂತಂದರೆ ಇದು ನಮಗೆ ಫಸ್ಟ್ ಹಾಫಲ್ಲಿ ಏನಿದೆಯಲ್ಲ 2 ಸ್ಟೋರಿ, ಅದು ಕಂಟಿನ್ಯೂಟಿ ಮತ್ತು ಕ್ಲೈಮ್ಯಾಕ್ಸು ನೋಡಿರೋ ರೀತಿಲಿ ಪಾರ್ಟ್ 2 ಇರಬಹುದು ಅಂತ ಅನಿಸಿದೆ. ಸೊ ಇದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಆಲ್ ದ ಬೆಸ್ಟ್. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಚಿತ್ರತಂಡಕ್ಕೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲ ಯೂತ್ಸ್ ಮತ್ತು ಫ್ಯಾಮಿಲಿ ಓರಿಯೆಂಟೆಡ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಕುಟುಂಬ ಸಮೇತ ಹೋಗಿ ನೋಡುವಂಥ ಮೂವಿ ಇದು. ಸಂಕ್ರಾಂತಿ ಹಬ್ಬಕ್ಕಂತೂ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಅಂತ ಹೇಳ್ಬೋದು ಇದನ್ನು. ಸೊ ಅಲ್ಟಿಮೇಟ್ಲಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಚಿತ್ರ ಅಂತೂ ತುಂಬ ಚೆನ್ನಾಗಿದೆ. ನಾನಂತೂ ಎಂಜಾಯ್ ಮಾಡಿದೆ. ಇನ್ನು ನಿಮ್ಮ ಸಮಯ, ನೀವು ಹೋಗಿ ನೋಡಿ.